ಸಾಗರ ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಬಿಳಿ ಎಕ್ಕದ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುತ್ತೇನೆ. ಬಿಳಿ ಎಕ್ಕದ ಗಿಡವು ಭಾರತದ ಎಲ್ಲ ಪ್ರದೇಶಗಳಲ್ಲಿ ಸಿಗುವಂಥದ್ದು. ಆದರೆ ಪುರಾತನವಾದ ಗಿಡವು ಸಿಗುವುದು ಸುಲಭವಲ್ಲ. ಎಕ್ಕದ ಗಿಡದಲ್ಲಿ ಗುಲಾಬಿ ನೀಲಿ ಬಣ್ಣದ ಹೂಗಳಿರುವಂಥ ಸಸ್ಯಗಳು ಎಲ್ಲ ಕಡೆ ಸಿಗುತ್ತವೆ. ಬಿಳಿ ಎಕ್ಕದ ಗಿಡ ಸಿಗುವುದು ವಿರಳ. ಇದನ್ನು ಶ್ವೇತಾರ್ಕವೆಂದು ಕರೆಯುತ್ತಾರೆ. ಈ ಗಿಡವು 6ರಿಂದ 7 ಅಡಿ ಎತ್ತರವಾಗಿ 4ರಿಂದ 5 ಅಡಿ ವಿಸ್ತಾರವನ್ನು ಹೊಂದಿರುತ್ತದೆ. ಸುತ್ತಲೂ ಹರಡಿಕೊಂಡಿರುವ ಸಸ್ಯವಾಗಿದೆ. ಇನ್ನೂ ಹೆಚ್ಚು ಹರಡಿರುವ ಸಾಧ್ಯತೆಯೂ ಇದೆ. ಈ ಸಸ್ಯಕ್ಕೆ ಬಲಿಷ್ಠವಾದ ಟೊಂಗೆಗಳಿದ್ದು ವಟವೃಕ್ಷದ ಎಲೆಗಳಂತೆ ಎಲೆ ಹೊಂದಿರುತ್ತದೆ. ಬಿಳಿ ಹಾಲಿನಂತೆ ಬಣ್ಣ ಹೊಂದಿದ ಹೂಗಳಿದ್ದು ಬೀಜಗಳು ಅಗಸೆ ಗಿಡದ ಬೀಜಗಳಂತಿರುತ್ತದೆ. ತಂತ್ರಶಾಸ್ತ್ರದಲ್ಲಿ ಎಕ್ಕ ಗಿಡವನ್ನು ಅತ್ಯಂತ ಮುಖ್ಯವಾದ ಔಷಧಿ ಸಸ್ಯವೆಂದು ತಿಳಿಸಲಾಗಿದೆ. ಇದರ ಹಾಲು ಬಿಳಿ ಬಣ್ಣದಲ್ಲಿರುತ್ತದೆ, ಆದರೆ ಇದು ಅತ್ಯಂತ ವಿಷಯುಕ್ತವಾಗಿರುತ್ತದೆ. ತಂತ್ರಶಾಸ್ತ್ರದಲ್ಲಿ ಎಕ್ಕದ ಗಿಡದ ಬಳಕೆಗಳು ಏನೇನು ಎಂದು ತಿಳಿಯೋಣ. ತಂತ್ರಶಾಸ್ತ್ರದಲ್ಲಿ ಎಕ್ಕದ ಗಿಡದ ಬೇರು, ಎಲೆ, ಹಾಲು ಶ್ರೇಷ್ಠ ಔಷಧಿ ಎಂದು ತಿಳಿಯಲಾಗಿದೆ. ಎಕ್ಕದ ಗಿಡದ ಹಾಲನ್ನು ಆಕಳ ತುಪ್ಪದಲ್ಲಿ ಸೇರಿಸಿ ಪಾಕಗೊಳಿಸಲಾಗುತ್ತದೆ. ವಶೀಕರಣ ಪ್ರಯೋಗ. ರವಿ ಪುಷ್ಯ ಯೋಗವಿದ್ದಾಗ ಎಕ್ಕದ ಗಿಡದ ಬೇರನ್ನು ವಿಧಿಯಂತೆ ಪಡೆದುಕೊಂಡು ಶುದ್ಧ ಗೋರೋಚನ ಮತ್ತು ಆಕಳ ತುಪ್ಪದಲ್ಲಿ ಸೇರಿಸಿ ಲೇಪವನ್ನು ತಯಾರಿಸಬೇಕು. ಅನಂತರ ಗಣಪತಿಯ ಮೂಲಮಂತ್ರದಿಂದ 101 ಬಾರಿ ಜಪಿಸಿ ಅಭಿಮಂತ್ರಿಸಿ ತಿಲಕದಂತೆ ಧರಿಸಿದರೆ ಸಕಲರನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಲಾಗಿದೆ. ರಕ್ಷಣೆಗಾಗಿ ಬಿಳಿ ಎಕ್ಕ. ರವಿ ಪುಷ್ಯ ಯೋಗವಿರುವಾಗ ಬಿಳಿ ಎಕ್ಕೆಯ ಬೇರನ್ನು ಗಣಪತಿಯ ಮೂಲಮಂತ್ರದಿಂದ 101 ಬಾರಿ ಅಭಿಮಂತ್ರಿಸಿ ಧರಿಸಿದಾಗ ಭೂತಪ್ರೇತ ಬಾಧೆಗಳಿಂದ ಸುರಕ್ಷತೆ ಸಿಗುವುದು. ಇದು ಸಿದ್ಧ ಪ್ರಯೋಗವಾಗಿದೆ. ಯಂತ್ರ ಮಂತ್ರ ಜಾದುಗಳಿಂದ ಸುರಕ್ಷತೆ. ಬಿಳಿ ಎಕ್ಕದ ಗಿಡವನ್ನು ವಿಧಿಯಂತೆ ಪೂಜಿಸಿ ಮನೆಯ ಬಾಗಿಲಲ್ಲಿ ಇಡುವುದರಿಂದಾಗಿ ಮಂತ್ರ ಯಂತ್ರ ತಂತ್ರ ಜಾದುಗಳ ಪ್ರಭಾವವು ಉಂಟಾಗುವುದಿಲ್ಲ. ಈ ರೀತಿ ಮಾಡುವುದರಿಂದ ಮನೆಯು ಸದಾ ಸುರಕ್ಷಿತವಾಗಿರುತ್ತದೆ. ಸಂತಾನ ಪ್ರಾಪ್ತಿಗಾಗಿ ಉಪಯೋಗ. ಬಿಳಿ ಎಕ್ಕದ ಬೇರನ್ನು ನಿಯಮದಂತೆ ರವಿಪುಷ್ಯ ಯೋಗವಿರುವಾಗ ತಂದು ಅದೇ ಸಮಯದಲ್ಲಿ ಸ್ವಚ್ಛಗೊಳಿಸಬೇಕು. ಅನಂತರ ಧೂಪ ದೀಪಾದಿಗಳಿಂದ ಪೂಜಿಸಿ ಗಣಪತಿಯ ಮೂಲಮಂತ್ರದಿಂದ 21,000 ಬಾರಿ ಅಭಿಮಂತ್ರಿಸಬೇಕು. ಅನಂತರ ಹವನ ಮಾಡಬೇಕು. ಈ ಬೇರನ್ನು ಬಂಜೆಯು ಸೊಂಟದ ಭಾಗದಲ್ಲಿ ಕಟ್ಟಿಕೊಳ್ಳುವುದರಿಂದ ಸಂತಾನ ಪ್ರಾಪ್ತಿಯಾಗುವುದು. ಇದು ತಂತ್ರಶಾಸ್ತ್ರೋಕ್ತವಾದ ಸಿದ್ಧ ಪ್ರಯೋಗವೆಂದು ಹೆಸರು ಪಡೆದಿರುವುದು. ವಶೀಕರಣ ತಿಲಕ. ಬಿಳಿ ಎಕ್ಕದ ಬೇರನ್ನು ಕರಿಯಾಡು ಸಸ್ಯದ ಬೇರಿನೊಂದಿಗೆ ಪುಡಿ ಮಾಡಿ ಹಣೆಯಲ್ಲಿ ತಿಲಕವನ್ನು ಧರಿಸಿದರೆ ನೋಡಿದವರೆಲ್ಲರೂ ವಶವಾಗುತ್ತಾರೆ. ಈ ತಂತ್ರವನ್ನು ರವಿಪುಷ್ಪವಾಗಿರುವಾಗಲೇ ನಡೆಸಬೇಕು. ಮನೋಕಾಮನಾ ಸಿದ್ಧಿ. ಬಿಳಿ ಎಕ್ಕದ ಲೇಖನಿಯಿಂದ ಗಣಪತಿಯ ಯಂತ್ರವನ್ನು ಬರೆದು ಧರಿಸಿದರೆ ಗಣಪತಿಯ ಸಾಧನೆಯಿಂದ ಮನೋಕಾಮನೆಗಳು ಪೂರ್ಣವಾಗುವವು. ದೃಷ್ಟಿದೋಷ ನಿವಾರಣೆಗೆ ಬಿಳಿ ಎಕ್ಕದ ಪ್ರಯೋಗ. ಯಾವುದೇ ಮಕ್ಕಳಿಗೆ ಬೇರೆಯವರ ಕೆಟ್ಟ ದೃಷ್ಟಿ ತಾಗಿದರೆ ತೊಂದರೆಯಾಗುವುದರಿಂದ ದೃಷ್ಟಿದೋಷ ನಿವಾರಣೆಗಾಗಿ ಬಿಳಿ ಎಕ್ಕದ ಬೇರುಗಳ ಮಾಲೆಯನ್ನು ಮಾಡಿ ಧರಿಸಿದರೆ ದೃಷ್ಟಿದೋಷದ ನಿವಾರಣೆಯಾಗುವುದು. ಬಿಳಿ ಎಕ್ಕದ ಪ್ರಯೋಜನಗಳು ಇನ್ನೂ ಹಲವಾರು ಇದೆ. ಇನ್ನು ಮುಂದಕ್ಕೆ ಇರುವಂಥ ಪ್ರಯೋಜನಗಳು ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ದಿನ ಒಂದೊಂದು ಪಾರ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ನ ನೀಡಿ.